ನಿನ್ನೆ ಮೊನ್ನೆಯಿಂದ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಯಾವ ಮಹಿಳೆಯರಿಗೆ ಬಂದಿಲ್ವೋ ಅಂಥವ್ರೆಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ನಿಮಗೂ ಕೂಡ ಹಣ ಬಿಡುಗಡೆ ಆಗ್ತಾ ಇದೆ. ಇವತ್ತು ಬೆಳಗ್ಗೆ 11:30 ನಂತರ ಒಟ್ಟು 21 ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪ್ತಾ ಇದೆ. ಯಾವ ಜಿಲ್ಲೆಯ ಮಹಿಳೆಯರಿಗೆ ಬರುತ್ತೆ ಮತ್ತು ಬೇರೆ ಜಿಲ್ಲೆಯವರಿಗೆ ಯಾಕೆ ಬರೋದಿಲ್ಲ, ಹಣ ಇಷ್ಟು ಲೇಟಾಗಿ ಯಾಕೆ ಬರ್ತಾ ಇದೆ, ಹಣ ಬಿಡುಗಡೆ ಆಗಿತ್ತು ಅಂದರೆ ಪ್ರತಿ ಸಲ ಕೂಡ ಜಾಸ್ತಿ ಜನಕ್ಕೆ ಬರ್ತಿತ್ತು, ಈ ಸಲ ತುಂಬ ಕಡಿಮೆ ಜನಕ್ಕೆ ಬರ್ತಿದೆಯಲ್ಲ, ನಮಗೆ ಲೇಟ್ ಆಗೋದಕ್ಕೆ ರೀಸನ್ ಏನು, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ರಿ ನಮಗೆ 19ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ. ಬಹಳಷ್ಟು ಜನ ಹೇಳ್ತಾ ಇದ್ರಿ 19ನೇ ಕಂತಿನ ಹಣ ಬಿಡುಗಡೆನೇ ಆಗಿಲ್ಲ, ಡೈಲಿ ಫೇಕ್ ಇನ್ಫಾರ್ಮೇಷನ್ ಅಂತ. ನಾನು ಆಲ್ರೆಡಿ ನಿಮಗೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಪ್ರೀವಿಯಸ್ ವಿಡಿಯೋಗಳಲ್ಲೂ ಕೂಡ ಹಣ ಬಂದಿರೋ ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ಯಾವ ಡೇಟ್ಗೆ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ. ಮೊದಲನೇದಾಗಿ ನಿಮಗೆ ಒಂದು ಕ್ಲಾರಿಫಿಕೇಷನ್ ಏನಪ್ಪ ಅಂದರೆ 19ನೇ ಕಂತಿನ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ರಾಜ್ಯ ಸರ್ಕಾರದ ಕಡೆಯಿಂದನೇ ಅಪ್ಡೇಟ್ ಸಿಕ್ಕಿದೆ. 19ನೇ ಕಂತಿನ ಹಣ ಮೊದಲನೇ ಹಂತವಾಗಿ ಒಂದಷ್ಟು ಜಿಲ್ಲೆಯವರಿಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಆಲ್ರೆಡಿ ಟೋಟಲ್ ಆಗಿ 21 ಜಿಲ್ಲೆಯವರಿಗೆ ಇವತ್ತು ಬೆಳಗ್ಗೆ 11:30 ನಂತರ ಹಣ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ನಿಮಗೆ ಎರಡನೇ ಹಂತದಲ್ಲಿ ಮತ್ತೊಂದಷ್ಟು ಜಿಲ್ಲೆಯವರಿಗೆ ಹಣ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸಲ ಏನಾಗಿತ್ತು ಅಂದರೆ ಪ್ರತಿ ಸಲ ಲಕ್ಷಾಂತರ ಜನ ಮಹಿಳೆಯರಿಗೆ ಹಣ ಹಾಕ್ತಾ ಇದ್ರು. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ಮತ್ತು ಹಣ ಸರಿಯಾಗಿ ಹೋಗದೇ ಇರೋ ಕಾರಣಗಳಿಂದ ಕಡಿಮೆ ಅಂದರೆ ಕಡಿಮೆ ಜನಕ್ಕೆ 1,23,00,000 ಜನ ಮಹಿಳೆಯರು ಏನಿದ್ದಾರೆ ಅದರಲ್ಲಿ ಒಂದು 50,000 ಜನ ಮಹಿಳೆಯರಿಗೆ ಮಾತ್ರ 19ನೇ ಕಂತಿನ ಹಣ ಹೋಗಿದೆ. ಬಾಕಿ ಉಳಿದಂಥವರಿಗೆ ಹೋಗಿಲ್ಲ. ಏನು ಎರರ್ಗಳಿತ್ತು, ಟೆಕ್ನಿಕಲ್ ರೀಸನ್ಸ್ಗಳು, ಪ್ರಾಬ್ಲಮ್ಗಳನ್ನೆಲ್ಲ ಕೂಡ ಕ್ಲಿಯರ್ ಮಾಡಿ ಇವತ್ತಿಂದನೇ ಶುಕ್ರವಾರದಿಂದನೇ ಹಣ ಬಿಡುಗಡೆಗೆ ಏನೇನು ಪ್ರೋಸೆಸ್ ಬೇಕೋ ಎಲ್ಲ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತಿಂದ ಬಾಕಿ ಉಳಿದಂತಹ 21 ಜಿಲ್ಲೆಯವರಿಗೆ ಮೊದಲನೇ ಹಂತವಾಗಿ 2,000 ರೂಪಾಯಿ 19ನೇ ಕಂತಿಂದು ಅಂದರೆ ಫೆಬ್ರವರಿ ತಿಂಗಳ ಹಣನ ಬಿಡುಗಡೆ ಮಾಡ್ತಾರೆ. ಈಗ ಫೆಬ್ರವರಿ ತಿಂಗಳದು ನಿಮಗೆ ಏಪ್ರಿಲಲ್ಲಿ ಬರುತ್ತೆ. ಮೇ ಎಂಡಿಂಗಲ್ಲಿ ನಿಮಗೆ ಮಾರ್ಚ್ ತಿಂಗಳದು ಏನು ಅಮೌಂಟ್ ಬರಬೇಕಾಗಿದೆ ಗೃಹಲಕ್ಷ್ಮಿ ಯೋಜನೆಯದು ಅದನ್ನು ಹಾಕ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏಪ್ರಿಲ್ 2ನೇ ವಾರದಲ್ಲಿ ಹಾಕ್ತೀನಿ ಅಂತ ಹೇಳಿದರು, ಬಟ್ ಅವರು ಹಾಕಿಲ್ಲ. 19ನೇ ಕಂತಿಂದು ಸ್ವಲ್ಪ ಲೇಟಾಗಿ ಹಾಕಿದ್ದಾರೆ. 21ನೇ ತಾರೀಕಿಂದ ಅಮೌಂಟ್ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೂ ಕೇವಲ 50,000 ಜನ ಮಹಿಳೆಯರಿಗೆ ಮಾತ್ರ ಹಣ ಹೋಗಿದೆ, ಬಾಕಿ ಉಳಿದಂಥವ್ರಿಗೆ ಹೋಗಿಲ್ಲ. ಅಂಥವ್ರದ್ದು ಎಲ್ಲರದ್ದು ಕೂಡ ಇವತ್ತಿಂದ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಿದ್ರೆ ಯಾವ ಜಿಲ್ಲೆಯವರಿಗೆ ಇವತ್ತು ಹಣ ಬರುತ್ತೆ ಅಂತ ನೋಡೋದಾದರೆ ಮಂಡ್ಯ, ಶಿವಮೊಗ್ಗ, ಹಾಸನ, ಉತ್ತರ ಕನ್ನಡ, ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ವಿಜಯನಗರ, ಕಲಬುರಗಿ, ಗದಗ, ಹುಬ್ಬಳ್ಳಿ, ಹಾವೇರಿ, ಬಿಜಾಪುರ, ಮೈಸೂರು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರೋಂಥವ್ರಿಗೆ ಮೊದಲನೇ ಹಂತವಾಗಿ ಗೃಹಲಕ್ಷ್ಮಿ ಯೋಜನೆಗೆ 2,000 ರೂಪಾಯಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಈಗ ನಾನು ಒಂದಷ್ಟು ಡಿಸ್ಟಿಕ್ ಹೇಳಿದ್ನಲ್ಲ, ಈ ಡಿಸ್ಟಿಕಲ್ಲಿರುವಂಥ ಪ್ರತಿಯೊಬ್ಬರ ಮಹಿಳೆಯರಿಗೂ ಕೂಡ ಏನು ಹಣ ಹಾಕೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದೇ ದಿನ ಹಣ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಜನಕ್ಕೆ ಲಕ್ಷಾಂತರ ಜನಕ್ಕೆ ಹಣ ಹೋಗೋದ್ರಿಂದ ಒಬ್ಬೊಬ್ರದ್ದು ಒಂದೊಂದು ಬ್ಯಾಂಕ್ ಇರುತ್ತೆ. ಕೆಲವ್ರದ್ದು ಸ್ಟೇಟ್ ಬ್ಯಾಂಕ್ ಇರುತ್ತೆ, ಕೆಲವ್ರದ್ದು ಕೆನರಾ ಬ್ಯಾಂಕ್ ಇರುತ್ತೆ, ಮತ್ತು ಕೆಲವ್ರದ್ದು ಗ್ರಾಮೀಣ ಬ್ಯಾಂಕ್ ಇರುತ್ತೆ, ಕೆಲವ್ರದ್ದು ಪೋಸ್ಟ್ ಆಫೀಸ್ ಇರುತ್ತೆ. ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರೋರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಈಸಿಯಾಗಿ ಅಮೌಂಟ್ ಹೋಗುತ್ತೆ ಅಂತ ಗೌರ್ಮೆಂಟ್ ಕಡೆಯಿಂದ ಹೇಳ್ತಾರೆ. ಬಟ್ ಬೇರೆ ಬ್ಯಾಂಕ್ಗಳಲ್ಲಿ ಈಗ ಗ್ರಾಮೀಣ ಕೂಟ ಬ್ಯಾಂಕು ಅಥವಾ ಗ್ರಾಮೀಣ ಬ್ಯಾಂಕ್ಗಳಿರ್ತವೆ ಅಲ್ವಾ, ಸಹಕಾರಿ ಬ್ಯಾಂಕ್ಗಳಿರುತ್ತಲ್ಲ, ಅಲ್ಲೆಲ್ಲ ಪ್ರೋಸೆಸ್ ಬೇರೆ ರೀತಿಯಾಗಿರುತ್ತೆ. ಸ್ಟೇಟ್ ಬ್ಯಾಂಕ್ಗಳಲ್ಲೇ ಪ್ರೋಸೆಸ್ ಚೇಂಜ್ ಆಗಿರುತ್ತೆ. ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ರೀತಿ ಪ್ರೋಸೆಸ್ಗಳಿರೋದ್ರಿಂದ ಹಣ ಬರೋದಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ. ಅದು ನಿಮ್ಮ ತಾಲೂಕು ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಬ್ಯಾಂಕ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹೊರತು ಯಾರು ಕೂಡ ಭಯ ಪಡುವಂಥ ಅಗತ್ಯ ಏನೂ ಇರೋದಿಲ್ಲ. ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಬರುತ್ತೆ. ಅಫಿಷಿಯಲ್ ಆಗಿ ಇವತ್ತಿಂದನೇ ಹಣ ಬಿಡುಗಡೆಗೆ ಏನೇನು ಕ್ರಮ ಕೈಗೊಳ್ಳಬೇಕೋ ಅದನ್ನೆಲ್ಲ ಕೈಗೊಳ್ತಾರೆ. ಮಹಿಳೆಯರ ಖಾತೆಗೆ 2,000 ರೂಪಾಯಿ ಬರುತ್ತೆ ಅನ್ನೋ ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ. ಇದು ಗೃಹಲಕ್ಷ್ಮಿ ವಿಚಾರವಾಗಿ ಒಂದು ಭರ್ಜರಿ ಗುಡ್ ನ್ಯೂಸ್. ಹೌದು, ಬಹಳಷ್ಟು ಜನ ಮಹಿಳೆಯರಂತೂ ನಮ್ಗೆ ಇನ್ನೂ ಹಣ ಬಂದಿಲ್ಲ, 19ನೇ ಕಂತಿಂದ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಒಂದು ಲೇಟೆಸ್ಟ್ ಅಪ್ಡೇಟು. ಇವತ್ತು ಮಧ್ಯಾಹ್ನ ನಿಮಗೆ 11:30 ನಂತರ 19ನೇ ಕಂತಿಂದು ಫೆಬ್ರವರಿ ತಿಂಗಳದು ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಇರುವಂತಹ ಅಪ್ಡೇಟ್ ಆಗಿತ್ತು. ನಿಮಗೆ ಏನಾದರೂ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇನ್ನೂ ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಹಣ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಸ್ವಲ್ಪ ಲೇಟ್ ಆದರೂ ಕೂಡ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ಪ್ರೋಸೆಸ್ಗಳು ಸ್ವಲ್ಪ ಒಂದು ಸಲಕ್ಕಿಂತ ಇನ್ನೊಂದು ಸಲಕ್ಕೆ ಡಿಫ್ರೆನ್ಸ್ ಆಗೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅದನ್ನು ಹೊರತುಪಡಿಸಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅಮೌಂಟು ಬರುತ್ತೆ. ಹಾಗೆ ಇಲ್ಲಿವರೆಗೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ಅಪ್ಡೇಟ್ಸ್ ಇದ್ದರೂ ಖಂಡಿತವಾಗ್ಲೂ ನಾನು ವಿಡಿಯೋ ಮುಖಾಂತರ ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಇದಿಷ್ಟು ಈ ವಿಡಿಯೋ ಮುಖಾಂತರ ತಿಳಿಸಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.